ನಮಸ್ತೆ ಫ್ರೆಂಡ್, ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಇದು ಸಾದಾ ಬ್ಲೌಸು, ಅಳತೆ ಕೊಟ್ಟಿದ್ದ ಬ್ಲೌಸು. ಇದರ ಅಳತೆ ಬಂದು ಇದು ಹಳೆಯದು ಕಟ್ಟಿಂಗ್. ಇವತ್ತಿಂದ ಸಾದಾ ಬ್ಲೌಸ್ ಕಟ್ಟಿಂಗ್ ಇದೆ. ಇದು ಮೆಜರ್ಮೆಂಟ್ ಬಂದು ರೆಡಿ ಅಂದರೆ 4 ಭಾಗದ ಒಂದು ಭಾಗ 9 ಇಂಚು ರೆಡಿ ಇದೆ. ಅದನ್ನು 4 ವರ್ಷ ಕೂಡಿಸ್ಕೊಂಡು ಇದನ್ನು ಮಾಡಬೇಕು. ಬಟ್ ಇದನ್ನು 9 ಇಂಚಿಗೆ 2 ಇಂಚ್ ಕೂಡಿಸಿದ್ರೆ 11 ಇಂಚ ಎದೆ ಸುತ್ತಾಗುತ್ತೆ. ಬೌಡಿ ಉದ್ದ 14 ಇದೆ. ಫ್ರಂಟ್ 13.5 ಇದೆ. ಪ್ಲಸ್ 1 ಇಂಚು 14. ಬ್ಯಾಕ್ ಸೈಡು ಫ್ರಂಟು 14 ಪ್ಲಸ್ 1 ಇಂಚು ಎಕ್ಸ್ಟ್ರಾ 15. ಎರಡು ಗೆರೆ ಅಂದರೆ ಸ್ವಲ್ಪ ದುಂಡಕ್ಕೆ ಇದ್ದರೆ 2 ಇಂಚು 2 ಗೆರೆ ಕೊರಳಿನ ಅಗಲ ತೊಗೋಬೋದು. 3 ಇಂಚು ಶೋಲ್ಡ್ರು, ಭುಜದ ಅಗಲ 3 ಇಂಚು, ಕೊರಳಿನ ಅಗಲ 2 ಇಂಚು 2 ಗೆರೆ. ಇದು ಬಗಲಿನ ಉದ್ದ 5.5. ಮುಂಭಾಗ ಹಿಂಭಾಗ 5.5 ಹಿಂಭಾಗ. ಬಟ್ 1 ಇಂಚು ರೌಂಡ್ ಶೇಪು. ಇದು ಮುಂಭಾಗ ಅರ್ಧ ಇಂಚು. ಬಟ್ ಇಲ್ಲಿ 2 ಗೆರೆ ಹೊರಗೆ ತೊಗೋಬೇಕು. ಗೆರೆಯಿಂದ ಸ್ವಲ್ಪ ಈ ಗೆರೆ ಇದೆಯಲ್ಲ, ಇಲ್ಲಿ ಸ್ವಲ್ಪ ಹೊರಗೆ ಮಾಡಬೇಕು ಕೈ. ಇದು ಅರ್ಧ ಇಂಚ್ ಮಾತ್ರ ತೊಗೋಬೇಕು, ಅಂದ್ರೆ ಬಗಲು ಉಬ್ಬೋದಿಲ್ಲ. ಚೂರು ಇಲ್ಲಿ ಬಂದು ಅರ್ಧ ಇಂಚ್ ಇದ್ದು ರೌಂಡು. ಬ್ಯಾಕ್ ಸೈಡ್ ನೆಕ್ ಈ ಟೈಪು ಅಂದರೆ 7 ಇಂಚು 7.5 ಇದೆ. ಅರ್ಧ ಇಂಚು ಎಷ್ಟು 8 ಇಂಚು. ಮುಂಭಾಗ ಕೊರಳಿನ ಉದ್ದ 6 ಇದೆ. 6.5 ತೊಗೋಬೇಕು. ಇದನ್ನು ಅಷ್ಟೇ 2 ಇಂಚು ಕೊರಳಿನ ಅಗಲ 2 ಗೆರೆ ಇದೆ. ಇಲ್ಲಿ ಸ್ವಲ್ಪ ಅರ್ಧ ಇಂಚು ರೌಂಡ್ ಕೊಳ್ಳು ತೊಗೊಂಡು ಗೆರೆ ದಾಟಿ ಹೊರ ಬಂದರೆ ರೌಂಡ್ ಚೆನ್ನಾಗಿ ಬರುತ್ತೆ ಫ್ರೆಂಡು. ಇದನ್ನು 2.5 ಮಟ್ಟ ತೊಗೋಬೋದು ಬ್ಯಾಕ್ ಸೈಡು. ಕ್ರಾಸ್ ಬೆಲ್ಟು 3 ಇಂಚು 2.5. ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಸ್ಟ್ರೈಟ್ ತೊಗೊಂಡ್ವಿ. ಸ್ವಲ್ಪ ಕೆಳಗೆ 2 ಗೆರೆ ಎಕ್ಸ್ಟ್ರಾ ತೊಗೊತೀವಿ. ಅಂದರೆ ಕ್ರಾಸ್ ಬೆಲ್ಟ್ ಹೆಚ್ಚು ಕಡಿಮೆ ಆಗ್ಬಾರ್ದಂತಂದ್ರೆ ಜಾಸ್ತಿ ತೊಗೊಂಡ್ರು ಏನು ಪರವಾಗಿಲ್ಲ. 2 ಗೆರೆ ಮಾತ್ರ. ಕ್ರಾಸ್ ಬೆಲ್ಟು ಸ್ವಲ್ಪ ಕ್ರಾಸ್ ಬರಬೇಕು. ಓಕೆ ಫ್ರಂಟ್ ಕೊರಳು ಫ್ರಂಟದಿಂದ ಬ್ಯಾಕ್ ಸೈಡು ಸ್ಟ್ರೈಟನ್ನು ರೌಂಡೇ ತಗೋತಾ ಇದ್ದೀನಿ. ಮ್ಯಾಚ್ ಹಾಕೋಬೇಕು. ಆಮೇಲೆ ಬಗಲು
ಮತ್ತೊಂದು ಕ್ರಾಸ್ ಬೆಲ್ಟು ತೊಗೋಬೇಕು. ಡಬಲ್ ಹಚ್ತೀವಲ್ಲ ಇರಲೇಬೇಕು. ಇದು ಕೊಯ್ಪಟ್ಟಿ ಕಾಜಾ ಪಟ್ಟಿದೆ, ಬುಕ್ಸ್ ಪಟ್ಟಿ ಮಾಡ್ತೀನಿ. ಕ್ರಾಸ್ ಬೆಲ್ಟ್ ಅಂತ ಇನ್ನು ಸ್ಲೀವ್. ಸ್ಲೀವಿಗೆ ಬಟ್ಟೆ ಜಾಸ್ತಿ ಇದ್ದರೆ ಪ್ಯಾಚ್ ಬರಲ್ಲ, ಇದು ಕಡಿಮೆ ಇದ್ದರೆ ಪ್ಯಾಚ್ ಬಂದೇ ಬರುತ್ತೆ. ಬಟ್ ಇದು ಅಗಲ ನೋಡ್ಕೋಬೇಕು ಫ್ರೆಂಡ್. 8 ಇದೆ, ಪರವಾಗಿಲ್ಲ. ತೋಳಿನ ಉದ್ದ ರೆಡಿ ಬಂದು 6 ಇದೆ, 6.5 ಇದೆ. ಇದಕ್ಕೆ 2 ಇಂಚು ಅಂದರೆ ಹ್ಯಾಮಿಂಗ್ ಮಾಡೋಕ್ಕೆ 1 ಇಂಚು ಇದೆ. ಶೋಲ್ಡ್ರ್ ಇದು ಭುಜ ಜೋಡ್ಸೋಕ್ಕೆ 1/2 ಇಂಚು, 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೆ. ಇದನ್ನು ಇಲ್ಲಿ 1.5ಗೆ ರೌಂಡ್ ಸೇಪು ಹೊಳಿಸ್ತೀವಲ್ಲ, ಶೋಲ್ಡ್ರ್ ಕೊಳ್ಳು ಭುಜ ಹಿಂಗೆ ಬರುತ್ತಲ್ಲ, ಇಲ್ಲೇ 2.5 ಮಾತ್ರ ಇಟ್ಕೋಬೇಕು. ಕೊರಳಿಂದ ಇದು ಬಗಲಿನ ಇಳಿತ ಈ ಟೈಪು ಬರಬೇಕು. ಈ ಸೇಮ್ ಬರುತ್ತೆ ಫ್ರೆಂಡ್. ಓಕೆ ಫ್ರೆಂಡ್, ಇದು ಕೊಳ್ಪಟ್ಟಿ ಪೈಪಿಂಗ್ ಮಾಡಲಿಕ್ಕೆ 1.5 ಇಂಚು ಅಗಲ ತೊಗೋಬೇಕು. ಬಟ್ಟೆ ಕ್ರಾಸ್ ಮೇಲೆ ತೊಗೊಂಡ್ರೆ ಪೈಪಿಂಗು ಚೆನ್ನಾಗಿ ಬರುತ್ತೆ. ಈ ಥರ ಮಾರ್ಕ್ ಹಾಕ್ಕೋಬೇಕು. 1 ಇಂಚು ತೊಗೊಂಡ್ರೆ ಜಿನುಗಾಗಿ ಚೆನ್ನಾಗಿ ಬರುತ್ತೆ. ಬಟ್ ನಮಗೆ ಪ್ರಾಕ್ಟೀಸ್ ಆಗೋ ಮಟ್ಟ 1.5ನೇ ತೊಗೋಬೇಕು. ಓಕೆ ಫ್ರೆಂಡ್, ಈ ಟೈಪು ಅದನ್ನು ನಾವು ಡಬಲ್ ಫೋಲ್ಡಿಂಗು ಮಾಡ್ಕೋಬೋದು. ಈ ಥರ ಇಟ್ಟು ಅಂದರೆ ಚೂರು ಕಡಿಮೆ ಫೋಲ್ಡಿಂಗು ಈ ಸೇಮ್ ಮಾಡಬೇಕು. ಇಲ್ಲಾಂದರೆ ಡಬಲ್ ಫೋಲ್ಡ್ ಆದರೆ ಜಿನಗಾಗತ್ತೆ, ಪೈಪಿಂಗು ಭಾಳ ಜಿನಗ್ ಬರುತ್ತೆ, ಫೋಲ್ಡಿಂಗು ಓಪನ್ ಆಗುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ರೆ ಜಾಸ್ತಿ ಫೋಲ್ಡಿಂಗ್ ಮಾಡಬೇಕು. ಇಲ್ಲೇನು ಸ್ಟಿಚ್ ಹಾಕ್ತೀವಲ್ಲ ಇದ್ರ ಮೇಲೆ ಸ್ಟಿಚಿಂಗ್ ಬರಬೇಕು, ಮತ್ತು ಪೈಪಿಂಗಿಗೆ ಅಟ್ಯಾಚ್ ಮಾಡುವಾಗ. ಆಮೇಲೆ ಇಲ್ಲಿ ಫೋಲ್ಡಿಂಗ್ ಬಂದ ಸ್ವಲ್ಪ ದಿಪ್ಪ ಬರುತ್ತಲ್ಲ, ಚೆನ್ನಾಗಿ ಕಾಣುತ್ತೆ ಇದು ಮಾಡುವಾಗ. ಅದನ್ನ ಸ್ಟಿಚಿಂಗ್ ಮಾಡುವಾಗ ವಿಡಿಯೋ ಮಾಡಿ ಹಾಕ್ತೀನಿ, ನೋಡೋಣ ಫ್ರೆಂಡ್. ಓಕೆ, ಬಾಯ್ ಫ್ರೆಂಡ್.